ಲವ್ ರೆಡ್ಡಿ ಸಿನಿಮಾ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು ಕತೆ. ಯಾಕೆ ನಾನು ಒಬ್ಬ ಹೊಸಬನಾಗಿದ್ದಾಗ ಕತೆ ಅಂದಾಗ ತುಂಬ ಓಡಾಡ್ತೀವಿ, ತುಂಬ ಹುಡುಕಾಡ್ತೀವಿ. ಆ ಥರ ಒಳ್ಳೆ ಕತೆಗಳು ಸಿಗೋದು ಕಷ್ಟ. ಅದರಲ್ಲಿ ಒಂದು ನಥಿಂಗ್ ಲೈಕ್ ನಮ್ಮ ದುನಿಯಾ ಒಂದು ವರ್ಷನ ಆಯಿತು. ಒಂದು ಲವ್ ಸ್ಟೋರಿ, ಕ್ರೈಮು, ಇನ್ನೊಂದೇನೋ ವಿಷಯ ಹೇಳಿದ್ವಿ. ದಿಸ್ ಈಸ್ ಪ್ಯೂರ್ ಲವ್. ಅಂದರೆ ನಮ್ಮ ಬಾರ್ಡ್ರ್ಗಳಲ್ಲಿ ಏನಿದೆ ಎಲ್ಲ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಸೂಪರ್ ಕತೆ. ಸಿಟಿಲಿ ನಡೆಯುತ್ತೆ, ಬಟ್ ಹಳ್ಳಿಯಲ್ಲಿ ಇನ್ನೂ ಸಕ್ಕತ್ತಾಗಿ ನಡೆಯುತ್ತೆ ಲವ್ ಸ್ಟೋರೀಸು. ಆ ಥರದ್ದೊಂದು ಏನು ಹೇಳ್ತಾರೆ, ಒಂದು ಸೇಕ್ರೆಡ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನು ಹೇಳ್ಬೋದು, ವೆರಿ ಡಿವೈನ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಆ ಥರದಕ್ಕೆ ಹೋಲಿಕೆ ಆಗುವಂಥ ಒಂದು ಅದ್ಭುತವಾದ ಸಿನಿಮಾ. ಸುಮ್ಮನೆ ಕೆಳ ಕಡೆ ಈ ಕಡೆ ಒಂಚೂರು ಹೇಳ. ಈಗ ಫ್ಯಾಂಟಸಿ ದಿನ ಓಡ್ತಾ ಇದೆ ಸರ್, ಯಾಕಂದರೆ ಎಲ್ಲ ಐವಜೆಟ್ ಸಿನಿಮಾಗಳು ಈ ಥರದ ಮಟ್ಟಿಗೆ ಇಳಿದ್ಬಿಟ್ಟು ಒಳ್ಳೆ ಕಂಟೆಂಟ್ ಸಿನಿಮಾಗಳು ಅಥವಾ ಲವ್ ಸ್ಟೋರಿಗಳಿಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಅನ್ನೋ ಟೈಮಲ್ಲಿ ಲವ್ ರೆಡ್ಡಿ ಅದನ್ನೆಲ್ಲ ಬ್ರೇಕ್ ಮಾಡಿ ಬಂದಂಥ ಸಿನಿಮಾ ಮೊದಲ ಸರಿ ನೀವು ಸಿನಿಮಾ ನೋಡಿದಾಗ ಅನಿಸಿತ್ತು. ಈಗ ಏನಾಗುತ್ತೆ, ಅಫ್ಕೋರ್ಸ್ ನಿಜ, ಕಂಟೆಂಟ್ ಇದ್ದರೆ ಅದೇ ದೊಡ್ಡ ಬಜೆಟು. ಸುಮ್ಮನೆ ದೊಡ್ಡ ಬಜೆಟ್ ಹಾಕ್ಬಿಟ್ಟು ಸಿನಿಮಾ ಮಾಡೋದು ಅಲ್ಲ. ಕಂಟೆಂಟ್ ಇತ್ತು ಅಂದರೆ ಆ್ಯಕ್ಚುಲಿ ಇವೆಲ್ಲನೂ ಇಡೀ ವರ್ಲ್ಡಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿಲಿ ಇದು ಒಂದು ಕಾಮನ್, ಎಲ್ರಿಗೂ ಇಷ್ಟ ಆಗುವಂಥ ಲವ್ ಸ್ಟೋರಿ. ಸೊ ಹಂಗಾಗಿ ಈ ಕಂಟೆಂಟೇ ದೊಡ್ಡ ಬಜೆಟ್ ಇಲ್ಲಿ. ಅದು ನನಗೆ ಪರ್ಸ್ನಲಾಗಿ ಇಷ್ಟ ಆಯಿತು. ಬಜೆಟ್ ಈಸ್ ಮೈಂಡ್. ಯಾವಾಗಲೂ ಮೈಂಡ್ ಚೆನ್ನಾಗಿರೋದು ದೊಡ್ಡ ಬಜೆಟ್. ಹಾಗಾಗಿ ನಾನು ಇಷ್ಟಪಟ್ಟೆ ಈ ಸಿನಿಮಾನ. ಸರ್, ಆಸ್ ಅ ರೈಟರಾಗಿ ಡೈರೆಕ್ಟರಾಗಿ ಅಪ್ರೂವ್ಡ್ ಆಲ್ರೆಡಿ 2 ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಒಂದೊಂದು ಪಾತ್ರವನ್ನು ಗುರುತಿಸಿ ಮಾತಾಡ್ಸಿದ್ರಿ ಸರ್. ಹೌದು, ವೇದಿಕೆ ಮೇಲೆ ಕರೆದು ಆ ಮಟ್ಟಿಗೆ ಇಂಪ್ಯಾಕ್ಟ್ ಕೊಟ್ಟಿತ್ತಾ ಅಂತ 100% ಆಗುತ್ತೆ. ನೀವು ಸಿನಿಮಾ ನೋಡಿದಾಗ ಒಂದು 5-6 ನಿಮಿಷ ಅಷ್ಟೇ, ಆಮೇಲೆ ಒಳಗೊಟ್ಟೋಗ್ತೀವಿ ಡ್ರೈವು. ಹೋದ್ಮೇಲೆ ಇಂಟರ್ವಲ್ವರೆಗೂ ಒಂಥರ ಕರ್ಕೊಂಡೋಗಿ ಇಂಟರ್ವಲ್ ಆದಮೇಲೆ ಒಂದೊಂದೇ ನೋಡ್ತಿದ್ರೆ ಯಾರ ಬದುಕು, ಎಲ್ಲರ ಮನೇಲಿ ನಡೆಯುವಂಥ ಒಂದು ಲವ್ ಸ್ಟೋರಿ, ಬಟ್ ಯಾರ ಮನೆಯಲ್ಲೂ ಆಗಬಾರ್ದು ಈ ಥರದ್ದೊಂದು ಎಂಡ್ ಅನ್ನೋದೇ ಈ ಕತೆ. ಎಲ್ಲರ ಬದುಕಲ್ಲೂ ಲವ್ ಆಗತ್ತಲ್ಲ, ಆ ಲವ್ವಲ್ಲಿ ಈ ಥರ ಎಂಡ್ ಆಗಬಾರ್ದು, ಅದೇ ಇದು ಕತೆ. ಸಿನಿಮಾ ಸಕ್ಸಸ್ ನೋಡ್ತಿದ್ದಾರೆ ಸರ್. ಒಳ್ಳೆ ಸಿನಿಮಾಗೆ ಯಾವತ್ತೂ ಸೋಲಿಲ್ಲ ಅನ್ನೋದು ನೆನಪಾಗ್ತದೆ. ಒಳ್ಳೆ ಸಿನಿಮಾಗೆ ಯಾವತ್ತೂ ಸೋಲಿಲ್ಲ ಅನ್ನೋದು ನೆನಪಾಗ್ತದೆ. 100%. ಏನಂತಪ್ಪ ಅಮ್ಮ, ಈಗ ಲವ್ ನನಗೆ ನನ್ನ ಹೇಳಿ ಕೇಳಿ ಮಾಡ್ತಾರೆ, ಅವ್ರವ್ರು ಮಾಡ್ಕೊಂಡಿರ್ತಾರೆ ಪಾಪ. ಖುಷಿ ಅಲ್ವಪ್ಪ. ಈಗ ಎಲ್ಲ ಭೀಮಾ, ಬಗೀರ, ಭೈರತಿ ರಣಗಲ್ಲು ಎಲ್ಲ ಬಿ ಟು ದ ಪವರ್ ಕ್ಯೂಬಾ ಬಿ ಟು ದ ಪವರ್ 3. ಎಸ್, ಬಿ ಟು ದ ಪವರ್ 3. ಖುಷಿ ಆಗ್ತಾಯಿದೆ, ಎಲ್ಲ ಸೂಪರ್ ಹಿಟ್ ಆಗಿರೋದು. ಭೈರತಿ ರಣಗಲ್ ತುಂಬ ಚೆನ್ನಾಗಿದೆ. ಅಂದರೆ ಅದೇ ಒಂದು ಜಾನ್ರ್ ಮೂವಿ. ಅದು ನೋಡೋಕ್ಕೆ ಒಂಥರ ಪ್ರತಿ ಸರಿನೂ ಒಂದು ಕುತೂಹಲ ಇರುತ್ತೆ, ಏನು ನೆಕ್ಸ್ಟು ಅಂತ. ಆ ಥರದ ಒಂದು ಮೈ ಜುಮ್ ಅನಿಸೋ ಕತೆ ಅದು. ಶಿವಣ್ಣನೇ ಮಾಡಬೇಕಾಗಿರೋ ಕತೆ ಅದು. ಈಗ ಜನಗಳು ಬರ್ತಾ ಇದ್ದಾರೆ ಅಂದರೆ ಥಿಯೇಟರ್ ಕಲ್ಚರ್ಗೆ ಮತ್ತೆ ಒಪ್ಕೊಂಡು ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಗೆದ್ದಿರುತ್ತೆ. ನಿಮ್ಮ ಸಿನಿಮಾ ಹಿಡಿದು ಸೊ ಲವ್ ರೆಡ್ಡಿಗೆ ದೊಡ್ಡ ಬ್ಲೆಸ್ಸಿಂಗ್ ಆಗುತ್ತಾ ಅಂತ ಜನ ಸಿನಿಮಾ ನೋಡಿದ್ರು ಮತ್ತೆ ವಾಪಸ್ ಬಂದು ಈ ಕಡೆ ಅಲ್ಲ. ಇದೇನಾಗುತ್ತೆ, ಈಗ ಎಲ್ಲ ದೊಡ್ಡ ಬಜೆಟ್ ಸಿನಿಮಾಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಸಿನಿಮಾ ಅಂದರೆ ಅಗೇನ್ ಏನು ಹೇಳ್ತಾರೆ, ಒಂದು ಲವ್ ಸಿನಿಮಾ ಬಂದಾಗ 100% ಇಷ್ಟ ಆಗುತ್ತೆ ಜನಗಳಿಗೆ. ಆ ಒಂದು ಖುಷಿ ನನಗಿದೆ. 100% ಆಗುತ್ತಪ್ಪ. ಈಗ ಪಾಪ ನಾನು ಕೂಡ ಇವರಿಬ್ಬರನ್ನ ನೋಡಿದಾಗ ನಾನು ಹಿಂಗೆ ಇದ್ದಿದ್ದೆ ಅವಾಗ ದುನಿಯಾದಾಗ. ನನಗೆ ಯಾರಣ್ಣ ಪಾಪ ಮೈಕ್ ಇಟ್ಟರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಕತೆ ಏನು ಅನ್ನೋರು. ಅದೇ ಸರ್, ಒಂದು ಲವ್ ನಡೆಯುತ್ತೆ, ಲವ್ವಲ್ಲಿ ಏನೋ ಆಗುತ್ತೆ ಅಂದಿದ್ದೆ ನಾನು. ನನ್ನೇ ನೆನಪು ಬರುತ್ತೆ ಪಾಪ. ಆಮೇಲೆ ಈಕೆ ನೋಡಿದಾಗಲೂ ಅಷ್ಟೇ. ಬಟ್ ಇವರೆಲ್ಲ ಹೆಂಗೇನೋ ಮೆಚೂರ್ಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಾವ್ ಅನ್ನಿಸ್ತಾರೆ ಥಿಯೇಟ್ರ್ ಒಳಗಡೆ ಬಂದರೆ. ಈಗ ನೋಡೋರು ಯಾಕೆ ಹೋಗ್ಬೇಕು ಈ ಸಿನಿಮಾ ಅನ್ನೋ ಪ್ರಶ್ನೆ ಹಾಕ್ಕೊಂಡ್ರೆ ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಾವು ಅದನ್ನು ಇಷ್ಟು ಫೋರ್ಸ್ ಮಾಡ್ತಾ ಇದ್ದೀವಿ ಈ ಸಿನಿಮಾ ನೋಡಬೇಕು ಅನ್ನೋ ವಿಷಯ. ಕರಿಯ ಐ ಲವ್ ಯು ಸಾಂಗ್ ತಮಿಳ್ ಬಿಗ್ ಬಾಸಲ್ಲಿ ಆಡಿದ್ದಾರೆ. ಹೌದೌದು, ಖುಷಿ. ಹೌದು, 18 years 19 years ಆದರೂ ತಮಿಳ್ ಬಿಗ್ ಬಾಸಲ್ಲಿ ಇವತ್ತು ಕರಿಯ ಐ ಲವ್ ಯು ಸಾಂಗ್ ಹಾಕಿರೋದು ನಂಗೆ ತೋರಿಸಿದ್ರು. ಖುಷಿ ಅನಿಸುತ್ತೆ. ಅಂದರೆ ಕಪ್ಪುಗೆ ಎಷ್ಟೆಲ್ಲ ವ್ಯಾಲ್ಯೂ ಇದೆಯಪ್ಪ. ಡೈರೆಕ್ಟಾಗಿ ನೆನಪಾಗುತ್ತೆ ನನಗೆ. ಹೌದು. ವಿಶೇಷತೆ ಏನು ಸರ್? ಏನಾದ್ರು ವೀಕೆಂಡ್ 29 ಇಲ್ಲಪ್ಪ, ಇದು ಸುಮ್ಮನೆ ಜಡೇಶ್ ಸಿನಿಮಾಗೆ
ಆ ಗೆಟಪ್ ಬಿಟ್ಟಿದ್ದೆ ಅಷ್ಟೇ. ಥ್ಯಾಂಕ್ ಯು.